ಪರಮೇಶ್ವರ್ ಅವರೇ, ಸಹೋದ್ಯೋಗಿಗಳಂತ ಪ್ರಿಯಾಂಕ್ ಖರ್ಗೆ ಅವರೇ, ಕೆ ಎಚ್ ಮುನಿಯಪ್ಪನವರೇ, ಈಶ್ವರ್ ಖಂಡ್ರೆ ಅವರೇ, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರವರೇ, ಖಾದರ್ ಅವರೇ, ನಮ್ಮ ಚೀಫ್ ಸೆಕ್ರೆಟರಿ ಅವರೇ ಶಾಲಿನ್ ರಜೀಶ್ ಅವರು, ಎಲ್ಲ ನಮ್ಮ ACSಗಳೆಲ್ಲ ಬಂದಿದ್ದಾರೆ, ಫೈನಾನ್ಷಿಯಲ್ ಅಡ್ವೈಸರ್ಸ್ ಬಂದಿದ್ದಾರೆ, ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರು, ಲೋಕಸಭೆ, ರಾಜ್ಯಸಭೆ ಹಾಗೂ ವಿಧಾನಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಸ್ಥಳೀಯ ಮೇಯರು, ಪ್ಲಾನಿಂಗ್ ಕಮಿಟಿಯವರು, ಭಾಳ ಪ್ರಮುಖವಾದಂಥ ಎಲ್ಲ ನಾಯಕರುಗಳೆಲ್ಲ ಬಂದಿದ್ದಾರೆ. ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ಕೂಡ ತಾವೆಲ್ಲ ಇದ್ದೀರಿ. ಈ ಒಂದು ಐತಿಹಾಸಿಕವಾದಂಥ ಸಭೆಗೆ ತಾವು ಬಂದು ಆಗಮಿಸಿದ್ದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ ಹೆಚ್ಚು ಕಮ್ಮಿ 98% ಇರುವಂಥ ಎಲ್ಲ ಶಾಸಕರು ಕೂಡ ತಾವೆಲ್ಲ ಆಗಮಿಸಿದ್ದೀರಿ. ತಮಗೆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಕಳೆದ ತಿಂಗಳು 3ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಅಧಿಕಾರವನ್ನು ಸಿದ್ದರಾಮಯ್ಯರ ಮುಖಾಂತರ ಹಸ್ತಾಂತರವನ್ನು ಮಾಡಿದ್ದಾರೆ. ನನಗೂ ಕೂಡ ತಮಗೆಲ್ಲ ಗೊತ್ತಿದೆ, ನಾನು 89ರಿಂದ ಸತತವಾಗಿ ವಿಧಾನಸಭೆಯಲ್ಲಿ ಇದ್ದು ಸುಮಾರು 5-6 ಸಂಪುಟಗಳಲ್ಲಿ ಕೆಲಸ ಮಾಡಿ 5-6 ಸಂಪುಟದಲ್ಲಿ ಕೆಲಸ ಮಾಡಿ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಆಗಿ ನನಗೆ ಆದಂಥ ಅನುಭವ ಈ ಆಡಳಿತ ವ್ಯವಸ್ಥೆಯಲ್ಲಿ ಇದೆ. ಸೊ ಎಲ್ಲಿ ಯಾವ ಲೆವೆಲಲ್ಲಿ ಏನೇನು ಆಗ್ತದೆ ಅಂಥೇಳಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನೂ ಆಗಿದ್ದೆ, ಜಿಲ್ಲಾ ಪಂಚಾಯತಿ ಮೆಂಬರು ಆಗಿದ್ದೆ, ಶಾಸಕನೂ ಆಗಿದ್ದೆ, ವಿರೋಧ ಪಾರ್ಟಿಲೂ ಇದ್ದೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಆಗಿದ್ದೆ, ಉಪಮುಖ್ಯಮಂತ್ರಿನೂ ಆಗಿದ್ದೆ, ಈಗ ಮುಖ್ಯಮಂತ್ರಿ ಕೂಡ ಇದ್ದೇನೆ. ಸೊ ಯಾವ ರೀತಿ ಸಿಸ್ಟಮ್ ನಡೀತದೆ ಅಂಥೇಳಿ ನನಗೆ ಅರಿವಿದೆ. ಇವತ್ತು ಬೆಂಗಳೂರಿನಲ್ಲಿ ನಾನೀಗಾಗಲೇ 30 ದಿನದ ಪಯಣ ನೀವೆಲ್ಲ ಗಮನಿಸಿದ್ದೀರಿ. ನನ್ನ ಪಯಣ ಯಾವತ್ತೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಪಾಸಿಟಿವ್ ಆಗಿ ನಾನು ಯೋಚನೆಯನ್ನು ಮಾಡೋನು. ನಾನು ನೆಗೆಟಿವ್ ಯೋಚನೆಗೆ ಹೋಗುವುದಿಲ್ಲ. ನಮಗೆ ನಿಮಗೆಲ್ಲರೂ ಕೂಡ ಜನಪ್ರತಿನಿಧಿಗಳಿರ್ಬೋದು, ಇಲ್ಲ ಕಾರ್ಯಾಂಗ ಇರ್ಬೋದು, ಅಧಿಕಾರಿಗಳಿರ್ಬೋದು, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ ಮಾತ್ರ ಜನರ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಸಾಧ್ಯ. ನಾವು ಜನ ನಮ್ಮ ಮೇಲೆ ಅಪಾರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ, ನಿರೀಕ್ಷೆ ಮಾಡಿದ್ದಾರೆ. ದೊಡ್ಡ ಅಪಾಯದ ಸಂದರ್ಭದಲ್ಲೂ ಕೂಡ ಈ ದೊಡ್ಡ ಬರಗಾಲ ಈಗಾಗಲೇ ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ದಂಗೆ ಇಡೀ ನಮ್ಮ ಭಾರತದಲ್ಲೇ ಅದೊಂದು ಭೀಕರವಾದಂಥ ಬರಗಾಲ ಬರ್ತದೆ ಅಂತೇಳಿ ನಮಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಮಧ್ಯದಲ್ಲಿ ಸ್ವಲ್ಪ ಕಡೆ ಕೆಲವು ಭಾಗದಲ್ಲಿ ಮಳೆ ಕೂಡ ಪ್ರಾರಂಭ ಆಗಿದ್ದು ಕೂಡ ನಾವೆಲ್ಲ ವರದಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಮೊನ್ನೆ ತಾನೇ ಫಸ್ಟು ನಾನು ಅಧಿಕಾರ ತೆಗೆದುಕೊಂಡಂಥ ಮೊದಲನೇ ವಾರದಲ್ಲೇ ನಮ್ಮ ಕೇಂದ್ರ ಸಚಿವರಾದಂಥ ಪಾಟೀಲ್ರವರು, ನೀರಾವರಿ ಸಚಿವರು, ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಮತ್ತು ತೆಲಂಗಾಣ ಮುಖ್ಯಮಂತ್ರಿನ, ಅಂದರೆ ನಿಮ್ಮ ಭಾಗದ ಸಮಸ್ಯೆ ಇದು, ಈ ಕಲ್ಯಾಣ ಕರ್ನಾಟಕದ ಒಂದು ದೊಡ್ಡ ಸಮಸ್ಯೆ. ತೆಲಂಗಾಣ ಮುಖ್ಯಮಂತ್ರಿಗಳು, ಆಂಧ್ರ ನಮ್ಮ ರೇವಂತ್ ರೆಡ್ಡಿಯವರು, ಆಂಧ್ರ ಮುಖ್ಯಮಂತ್ರಿಗಳಂಥ ಚಂದ್ರಬಾಬು ನಾಯ್ಡುರವರು, ನಾನು CR ಪಾಟೀಲ್ ಅವರ ನೇತೃತ್ವದಲ್ಲಿ ಮಧ್ಯಸ್ಥಿಕೆಯಲ್ಲಿ
ಒಂದು ಐತಿಹಾಸಿಕವಾದಂಥ ಚರ್ಚೆಯನ್ನು ನಡೆಸಿ ಸುಮಾರು ವರ್ಷಗಳಿಂದ ಏನು ನಾವು 33 TMC ನೀರನ್ನು ನಾವು ಆ ಹೂಳು ತುಂಬಿ ಇವತ್ತು ಆ ನೀರಿನ ವಂಚನೆ ಆಗಿದೆ. ಅದಕ್ಕೆ ಪರಿಹಾರ ಕಂಡುಹಿಡಿಯಲು ಒಂದು ನಿರ್ಧಾರವನ್ನು ಬಂದಿದ್ದೇವೆ. ಅವರು ಅನೇಕ ಸಲಹೆಗಳನ್ನು ನಮ್ಮ ಸಲಹೆಗಳನ್ನು ಒಪ್ಪಿದ್ದಾರೆ. ನಮ್ಮ ಕೇಂದ್ರದ ಸಚಿವರು ಕೂಡ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿಯವರು ಕೂಡ ಅವರು ಕೂಡ ಬಂದು ಆ ಸಭೆಯಲ್ಲಿ ಭಾಗವಹಿಸಿ ಬಹುಶಃ ನಾವು ತೆಗೆದುಕೊಂಡಂಥ ಭಾಳ ದೊಡ್ಡ ನಿರ್ಣಯ ಕೃಷ್ಣ, ಕಾವೇರಿ, ಗೋದಾವರಿ ಈ ಮೂರು ಕೂಡ ಜೋಡಣೆಯನ್ನು ಮಾಡಿ ಇದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರವೇ ಇದಕ್ಕೆ ತೆಗೆದುಕೊಂಡು 90-10 ಅಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಅದನ್ನು ಘೋಷಣೆ ಮಾಡಲಿಕ್ಕೆ ಈಗಾಗಲೇ ನಾವು 3 ಜನ ಕೂಡ ಅವರಿಗೆ ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಅದನ್ನು ಸದ್ಯದಲ್ಲಿ ಅವರು ಏನು ಘೋಷಣೆ ಮಾಡಬೇಕು ಆ ಕೆಲಸ ಕೂಡ ಮಾಡ್ತೇವೆ. ನಾವು ಒಪ್ಪಂದ ಕೂಡ ಆ ಒಂದು ವ್ಯವಸ್ಥೆಗೆ ನೀರಿನ ಬಳಕೆ ಇಡೀ ದೇಶದಲ್ಲಿ ಏನಾದರೂ ಕೂಡ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಮಾದರಿಯಾಗಿ ರಾಜಕೀಯದ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ಪಕ್ಕಕ್ಕಿಟ್ಟು ರಾಜ್ಯದ ಹಿತಕ್ಕೆ, ರೈತರ ಹಿತಕ್ಕೆ ನಾವು ಕೆಲಸ ಮಾಡಬೇಕು ಅಂಥೇಳಿ ಒಂದು ಬಂದಿರೋದು ತಮಗೆಲ್ಲ ಗೊತ್ತಿದೆ. ಆ ಜಿಲ್ಲೆಯ ನಮ್ಮ ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಶಾಸಕರು, ಸಂಸತ್ ಸದಸ್ಯರು, ದಾವಣಗೆರೆಯಲ್ಲ ಕೂಡ ಆ ಸಂದರ್ಭದಲ್ಲಿ ಬಂದು ಅವರು ಕೂಡ ಸಾಕ್ಷಿಯಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಗೇಟ್ಗಳನ್ನು 333 ಗೇಟ್ಗಳನ್ನು ಕೂಡ ಒಂದು ರೆಕಾರ್ಡ್ ಟೈಮ್ನಲ್ಲಿ ನಾವು ಅದನ್ನು ವಾಪಸ್ಸು ಹೊಸ ಗೇಟ್ಗಳನ್ನು ಅಳವಡಿಸಿ ಈಗಾಗಲೇ ನೀರಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಆ ಸನ್ನಿವೇಶ ನೋಡಿದಾಗ ಈ ವರ್ಷ ಸಾಧ್ಯನಾ, ಮಳೆ ಬರ್ತದಾ ಇಲ್ವಾ ಅನ್ನೋದು ಒಂದು ದೊಡ್ಡ ಗಾಬರಿ ಇತ್ತು. ಈಗೂ ಇವತ್ತು ಬೆಳಗ್ಗೆ ಕೂಡ ಕೆಲವು ಶಾಸಕರ ಚರ್ಚೆ ಮಾಡಿದೆ. ಈಗೂ ಆ ಭಾಗದಲ್ಲಿ ಮಳೆ ಇಲ್ಲ. ಆದರೆ ಮಳೆ ಎಲ್ಲಿ ಬೀಳಬೇಕು, ಮಲೆನಾಡಲ್ಲಿ ಸ್ವಲ್ಪ ಮಳೆ ಕಾಣ್ತಾ ಇದೆ, ಕರಾವಳಿಯಲ್ಲಿ ಮಳೆ ಕಾಣ್ತಾ ಇದೆ, ಸ್ವಲ್ಪ ಒಳಹರಿವು ಕೂಡ ಬರ್ತಾ ಇದೆ. ಸೊ ಇದು ಭಾಳ ಸಂತೋಷವಾದಂಥ ವಿಚಾರ. ಸೊ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕಾದ್ದು ನನ್ನ ಜವಾಬ್ದಾರಿಯೂ ಇದೆ. ಆ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಡೀ ಕರ್ನಾಟಕ ಸರ್ಕಾರ, ವಿಶೇಷವಾಗಿ ನಾವು ಆ 3 ಜನ ಯಾರು ನಮ್ಮ ಹೊರಗಡೆ ರಾಜ್ಯದಿಂದ ಬಂದಿದ್ದರು, ಸರ್ವಾನುಮತದಿಂದ ಬಂದು ನಮಗೆ ಸಹಕಾರ ಕೊಟ್ಟದಕ್ಕೆ ಸರ್ಕಾರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನೀವು ಯಾರು ಲೋಕಸಭಾ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಒಂದು ರೆಸಲ್ಯೂಷನ್ ಮೂವ್ ಮಾಡಿ ನಾವು ಆ ರೆಸಲ್ಯೂಷನ್ನ ಕಂಪ್ಲೀಟ್ ಅವ್ರಿಗೆ ಅಭಿನಂದಿಸುವಂಥ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಮಾಡೋಣ. ಅದಾದಮೇಲೆ ರಾಜ್ಯದಲ್ಲಿ ವಿಧಾನಸಭೆ ನಡೆದಾಗ ಅದು ಕೂಡ ಮಾಡಿ. ಏಕೆಂದರೆ ಸೌಹಾರ್ದತೆಯಿಂದ ನಾವೆಲ್ಲ ಕಿತ್ತಾಡೋದು ಬಿಟ್ಟು ಈ ನೀರನ್ನು ಯಾವ ರೀತಿ ಪ್ರತಿಯೊಂದು ಸಣ್ಣ ನೀರನ್ನು ಕೂಡ ಉಳಿಸೋಂಥಕ್ಕೆ ನಾವೆಲ್ಲ ಬದ್ಧರಾಗಬೇಕು. ಆ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ. ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ, ಇವತ್ತು ನಾನು ಮೊದಲನೇ ಸಭೆಯನ್ನು ಈ ಕಲ್ಯಾಣ ಕರ್ನಾಟಕದಿಂದ ಪ್ರಾರಂಭ ಮಾಡಿದ್ದೇನೆ. ನಿನ್ನೆ ತಾನೇ ನಾನು ಬೀದರ್ ಜಿಲ್ಲೆಗೆ ಹೋಗಿ ಬಸವ ಕಲ್ಯಾಣ, ಇದು ಬಸವನ ನಾಡು, ಅವರ ಆಚಾರ ವಿಚಾರದಲ್ಲಿ ನಾವೆಲ್ಲ ಒಪ್ಪಿರೋರು, ಅವರ ತತ್ವದಲ್ಲಿ ನಾವೆಲ್ಲ ಬದುಕ್ತಾ ಇರೋರು, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಹೆಜ್ಜೆಯನ್ನು ಗುರುತನ್ನು ನಾವು ಇಟ್ಕೊಂಡು ನಾವು ಸೇವೆಯನ್ನು ಮಾಡ್ತಾ ಇರೋರು, ಸಮಾನತೆಯಿಂದ ನೋಡಬೇಕು ಅಂಥೇಳಿ ನಮ್ಮ ಕಾರ್ಯಕ್ರಮವನ್ನು ನಾವು ರೂಪಿಸಿರೋರು. ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಮೊದಲು ಆ ಸ್ಥಳಕ್ಕೆ ಹೋಗಿ ಅನುಭವ ಮಂಟಪ ಹಳೆಯ ಮಂಟಪಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಈಗ ನಡೀತಾ ಇರೋಂಥ ಮಂಟಪದ ಕೆಲಸವನ್ನು ಕೂಡ ವೀಕ್ಷಣೆ ಮಾಡಿ, ಅಲ್ಲಿಂದ ಬೀದರ್ಗೆ ಹೋಗಿ
ಅಲ್ಲಿ ಬಸವ ಕಲ್ಯಾಣದಲ್ಲಿ ಎಲ್ಲ ವರ್ಗದ ಜನರ